ವೀಕ್ಷಕರೇ, 2006ರ ಹೊತ್ತಿಗೆ JDS ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಿದ್ದಂಥ ಸಿದ್ದರಾಮಯ್ಯನವರು ಅತ್ಯಂತ ನಿಷ್ಠುರವಾಗಿ ವರ್ತಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯರ ವರ್ತನೆಯನ್ನು ನೋಡಿದರೆ ತೀರಾ ಅಸಹಾಯಕರಂತೆ ಒಂದು ರೀತಿ ನಡ್ಕೊಂತ ಇರತಕ್ಕಂಥದ್ದು ಅವರ ಅಭಿಮಾನಿಗಳಿಗೆ ದೊಡ್ಡ ಒಂದು ನಿರಾಸೆಯನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ. 2006ರಲ್ಲಿ ಕಾಂಗ್ರೆಸ್ ಸೇರಿದಂಥ ಸಿದ್ದರಾಮಯ್ಯನವರಿಗೂ 2023ರ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರಿಗೂ ಸಾಕಷ್ಟು ವ್ಯತ್ಯಾಸ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮೊದಲು ಹೈಕಮಾಂಡ್ನ ಯಾವುದೇ ಒಂದು ಆದೇಶ ಬಂದರೂ ಕೂಡ ಅದಕ್ಕೆ ತಮ್ಮದೇ ಆದಂಥ ಶೈಲಿಯಲ್ಲಿ ಗುಟ್ರ ಆಗ್ತಿದ್ದಂಥ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ನ ಆದೇಶ ಬಂದರೆ ಮೌನ ವಹಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. 2014ರ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಾಣ್ತೋ ಆಗ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗ್ತಾನೆ ಬಂತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು 100 ಸ್ಥಾನಗಳಷ್ಟು ಏನು ಲೋಕಸಭಾ ಸದಸ್ಯರನ್ನ ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. 2014ರಿಂದ ಈಚೆಗೆ ಏನು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗ್ತಾ ಬರ್ತಾ ಇತ್ತು, 2024ರ ಚುನಾವಣೆಯ ನಂತರ ಈ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿ ಪ್ರಬಲವಾಗ್ತಾನೆ ಹೋಗ್ತಾ ಇದೆ. ಈ 2024ರ ಚುನಾವಣೆಯ ನಂತರ ಸಿದ್ದರಾಮಯ್ಯನವರನ್ನ ಬೆಂಡ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಪಟ್ಟುಗಳ ಮೂಲಕ ಅವಕಾಶ ಸಿಕ್ಕಾಗಲೆಲ್ಲ ಕಾಂಗ್ರೆಸ್ಸಿಗೆ ಬಂದ ನಂತರ ತಮಗೆ ಬೇಕಾದಂತಹ ಒಂದು ಉನ್ನತ ಸ್ಥಾನಗಳನ್ನು ಆ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಪಡೆದುಕೊಳ್ತಾ ಬಂದಿದ್ದಾರೆ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಬಾರಿ ಕಾಂಗ್ರೆಸ್ಗೆ ಬಂದ ನಂತರ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಮೊದಲು ತಾನು ನಡೆದಿದ್ದೇ ದಾರಿ ಅಂತ ಒಂದು ತನ್ನದೇ ಆದಂಥ ಶೈಲಿಯಲ್ಲಿದ್ದಂಥ ಸಿದ್ದರಾಮಯ್ಯನವರು ಇತ್ತೀಚೆಗೆ ತಮ್ಮ ಹೈಕಮಾಂಡ್ಗೆ ತೀರಾ ಬೆಂಡಾಗಿದ್ದಾರೆ ಅನ್ನುವ ಭಾವನೆಗಳು ಅವರ ಅಭಿಮಾನಿಗಳಲ್ಲಿ ಬರ್ತಾ ಇದೆ. ಯಾವಾಗೆಲ್ಲ ಅವಕಾಶಗಳು ಸಿಗ್ತಾ ಇದ್ವು ಅವಾಗ ತನ್ನದೇ ಆದಂಥ ಪಟ್ಟು ಹಾಕೋದ್ರ ಮೂಲಕ ಸಿದ್ದರಾಮಯ್ಯನವರು ಸ್ಥಾನವನ್ನು ಪಡಿತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ನೋಡಿ ಕಾಂಗ್ರೆಸ್ಸಿಗೆ ಬಂದ ನಂತರ ಸಾಕಷ್ಟು ಅವಕಾಶಗಳನ್ನ ಕಾಂಗ್ರೆಸ್ ಅವರಿಗೆ ಮಾಡಿಕೊಟ್ಟಿದೆ. 2006ಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಅದಾದ ನಂತರ 2008ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ವಿರೋಧ ಪಕ್ಷದ ನಾಯಕರಾಗ್ತಾರೆ. 2009ಕ್ಕೆ ಲೋಕಸಭಾ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ನಡುವಿನ ಜಟಾಪಟಿ ಕಾರಣಕ್ಕೆ ಖರ್ಗೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಖರ್ಗೆ ಅಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗ್ತಾರೆ. ಅದಾದ ನಂತರ ಇಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಏನು ಖಾಲಿ ಆಗುತ್ತೆ. ಆಗ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದರು. ಆದರೆ ಸಿದ್ದರಾಮಯ್ಯನವರು ಪಟ್ಟಿಡಿದು ಆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಅವರು ವಿರೋಧ ಪಕ್ಷದ ನಾಯಕನಾಗಿದ್ದಂಥ ಸಂದರ್ಭದಲ್ಲಿಯೇ ತನ್ನ ಅತ್ಯಾಪ್ತನಾಗಿದ್ದಂತಹ CM ಇಬ್ರಾಹಿಂಗೆ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಬೇಕು ಅನ್ನುವ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಹಾಕೊಂತಾರೆ. ಆಗ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಆಗ ತನ್ನ ಆಪ್ತನಿಗೆ ಒಂದು ಸ್ಥಾನವನ್ನು ಕೊಡಿಸೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಾತನ್ನು ಹೇಳ್ತಾರೆ. ನಾನು ಒಂದು ವೇಳೆ CM ಇಬ್ರಾಹಿಂ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡದೆ ಹೋದರೆ ನಾನು ನನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಆಟಕ್ಕೆ ಬೀಳ್ತಾರೆ. ಕೊನೆಗೆ ಸಿದ್ದರಾಮಯ್ಯನವರ ಆಟಕ್ಕೆ ಸೋತು ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ CM ಇಬ್ರಾಹಿಂ ಅವರನ್ನ ರಾಜ್ಯಸಭೆಗೆ ನೇಮಕ ಮಾಡಿಕೊಳ್ಳುತ್ತೆ. ಇನ್ನು ಬಳ್ಳಾರಿ ಪಾದಯಾತ್ರೆ ಸಂದರ್ಭದಲ್ಲಿ RV ದೇಶಪಾಂಡೆ KPCC ಅಧ್ಯಕ್ಷರಾಗಿರ್ತಾರೆ. ಇನ್ನೊಂದು ಕಡೆ DK ಶಿವಕುಮಾರ್ KPCCಯ ಕಾರ್ಯಾಧ್ಯಕ್ಷರಾಗಿರ್ತಾರೆ. ಆದರೂ ಕೂಡ ಈ ಬಳ್ಳಾರಿ ಪಾದಯಾತ್ರೆದ ಸಂಪೂರ್ಣವಾದ ಕ್ರೆಡಿಟ್ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರೆ. ಸಹಜವಾಗಿ 2013ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ಬೇರೆ ಆಪ್ಷನ್ ಇರಲ್ಲ. ಸಿದ್ದರಾಮಯ್ಯನವರನ್ನ ಅನಿವಾರ್ಯವಾಗಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡುತ್ತೆ. ಅದಾದ ನಂತರ 2014ರ ಚುನಾವಣೆಯಲ್ಲಿ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತೋ ಸಿದ್ದರಾಮಯ್ಯನವರು ಕೂಡ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಬೇಕು ಅನ್ನುವ ದೊಡ್ಡ ಮಟ್ಟದ ಕೂಗು ಹೇಳುತ್ತೆ. ಆದರೂ ಕೂಡ ಸಿದ್ದರಾಮಯ್ಯವರು ಇದು ಯಾತಕ್ಕೂ ಕೇರ್ ಮಾಡಲ್ಲ. 2018ರವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 2014ರಲ್ಲಿ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ಸೋಲ್ತೋ ಆಗ ಕಾಂಗ್ರೆಸ್ ಹೈಕಮಾಂಡ್ ತೀರಾ ದುರ್ಬಲ ಆಗ್ತಾ ಬರುತ್ತೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾರೆ. ಆದರೆ 2024ರ ಹೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು 100 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಅದಾದ ನಂತರ ಕೇವಲ 3 ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತೆ.
ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯನವರು ಈಗ ದುರ್ಬಲರಾಗಿದ್ದಾರೆ ಅನ್ನುವ ಪ್ರಶ್ನೆ ಯಾಕೆ ಉಂಟಾಗಿದೆ? ಈ ಪ್ರಶ್ನೆ ಬರೋದಕ್ಕೆ ಪ್ರಮುಖವಾದ ಕಾರಣಗಳು ಕೂಡ ಇದಾವೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೀವಿನ್ನು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟೇ ಇಲ್ಲ. ಒಂದೊಂದೇ ಹೊಡೆತವನ್ನ ಸಿದ್ದರಾಮಯ್ಯ ತೆಗೆದುಕೊಂತಕ್ಕಂಥ ನಿರ್ಧಾರದ ವಿರುದ್ಧವಾದ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದಕ್ಕೊಂದು 4-5 ಉದಾಹರಣೆಯನ್ನ ಕೊಡ್ತೀನಿ ಸ್ನೇಹಿತರೆ. ಆ 4-5 ಉದಾಹರಣೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಎಷ್ಟು ವೀಕ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ಏನು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ನಡೀತು. ಆ ಸಮೀಕ್ಷೆಯನ್ನ ಸ್ವೀಕರಿಸಿ ಸದಾಶಿವ ಆಯೋಗದ ವರದಿ ಅದನ್ನು ಸ್ವೀಕರಿಸಿ ಸಿದ್ದರಾಮಯ್ಯನವರು ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. ಆ ವರದಿಯನ್ನ ಸ್ವೀಕರಿಸಿ ಅದನ್ನ ಯಥಾವತ್ತಾಗಿ ನಾನು ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇತ್ತು. ಆದರೆ ರಾಜ್ಯದ ಪ್ರಬಲ ಸಮುದಾಯದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ನ ನಾಯಕರು ಈ ಒಂದು ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ಏನಿತ್ತು ಅದಕ್ಕೆ ತಡೆ ಹೊರತು ಈ ಹಳೆ ಸಮೀಕ್ಷೆಯನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಇನ್ನೊಂದ್ಸರಿ ರಾಜ್ಯದಲ್ಲಿ ಸಮೀಕ್ಷೆಯನ್ನ ಮಾಡಿಸಿ ಹೊಸದಾಗಿ ವರದಿಯನ್ನು ತರಿಸ್ಕೊಡ್ರಿ ಅನ್ನುವ ನಿರ್ದೇಶನವನ್ನ ಸಿದ್ದರಾಮಯ್ಯನವರಿಗೆ ಕೊಡ್ತು. ಸಿದ್ದರಾಮಯ್ಯ ಆ ವಿಚಾರದಲ್ಲೂ ಗಪ್ಚುಪ್ಪಾದರು. ಅದೇ ರೀತಿ ಕಳೆದ 10 ವರ್ಷಗಳ ಕಾಲದಿಂದ ವಿಧಾನ ಪರಿಷತ್ತಿಗೆ ಸದಸ್ಯರನ್ನ ನೇಮಕ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮಾತೇ ಅಂತಿಮವಾಗಿರ್ತಿತ್ತು. ಆದ್ರೆ ಈಗ 4 ವಿಧಾನ ಪರಿಷತ್ನ ಸದಸ್ಯರ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನ ಕಳಿಸಿರ್ತಾರೆ. ಅದಕ್ಕೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೈನ್ ಕೂಡ ಮಾಡಿರ್ತಾರೆ. ಆದರೂ ಕೂಡ ಈ ಕ್ಷಣಕ್ಕೂ ಆ ಪಟ್ಟಿ ಹೊರಗೆ ಬಂದಿಲ್ಲ. ಈ ವಿಧಾನ ಪರಿಷತ್ ಸದಸ್ಯರ ನೇಮಕ ವಿಚಾರಕ್ಕೂ ಸಂಬಂಧಪಟ್ಟಂತೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬ್ರೇಕ್ ಹಾಕಿದೆ. ಆ ಕಾರಣಕ್ಕೆ ಈಗ ಆ ಪಟ್ಟಿಯಲ್ಲಿ ಬದಲಾವಣೆ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ವಿಚಾರದಲ್ಲೂ ಕೂಡ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಬೆಂಡ್ ಆಗಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದೆ. ಇನ್ನ ಇತ್ತೀಚೆಗೇನು RCB ವಿಜಯೋತ್ಸವದ ಸಂದರ್ಭದಲ್ಲಿ ಒಂದು 11-12 ಜನ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಕೂಡ ಬಲಿಯಾಗಿದ್ದು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅವರ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋವಿಂದರಾಜು. RCB ಕಾಲ್ತುಳಿತ ಯಾವಾಗ ಆಯ್ತೋ 11-12 ಜನ ಯಾವಾಗ ಸಾವನ್ನಪ್ಪಿದ್ರು ಆಗ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ಅವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಗೋವಿಂದರಾಜು ಅವರನ್ನ ಸಿದ್ದರಾಮಯ್ಯನವರು ಆ ಸ್ಥಾನದಿಂದ ಹೊರಗಾಗ್ತಾರೆ. ಇನ್ನ ತೀರಾ ಇತ್ತೀಚೆಗೆ ಮೊನ್ನೆ ತಾನೇ KN ರಾಜಣ್ಣ ಅವರ ವಿಚಾರ, ತಮ್ಮ ಪಕ್ಷದ ಹೈಕಮಾಂಡ್ನ ಒಂದು ನಿರ್ಧಾರದ ವಿರುದ್ಧ ರಾಜಣ್ಣ ಅವರು ಬಹಿರಂಗವಾಗಿ ಮಾತಾಡಿದರು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ನಿರ್ದೇಶನವನ್ನ ಕೊಡುತ್ತೆ. ಸಿದ್ದರಾಮಯ್ಯ ಬೆನ್ನಿಗೆ ಸದಾ ನಿಲ್ತಿದ್ದಂತಹ DK ಶಿವಕುಮಾರ್ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡ್ತಿದ್ದಂತಹ ರಾಜಣ್ಣನವರನ್ನ ಅವರ ರಾಜೀನಾಮೆಗೂ ಕೂಡ ಅವಕಾಶವನ್ನ ಮಾಡಿಕೊಡದೆ ಸರ್ಕಾರದಿಂದ ಅಂದ್ರೆ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವ ನಿರ್ದೇಶನವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪಾಸ್ ಮಾಡುತ್ತೆ. ಸಿದ್ದರಾಮಯ್ಯ ಚಕಾರ ಎತ್ತೆ ಆ ಕೆಲಸವನ್ನ ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಾರೆ. ಇನ್ನೊಂದ್ ಕಡೆ ನಾಗೇಂದ್ರ ಅವರನ್ನ ಏನು ST ಕಾರ್ಪೊರೇಷನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿತ್ತು. ಸಿದ್ದರಾಮಯ್ಯ ಸಾಕಷ್ಟು ವೇದಿಕೆಗಳಲ್ಲಿ ಶೀಘ್ರದಲ್ಲಿ ನಾಗೇಂದ್ರ ಅವರನ್ನ ನಾನು ಸಂಪುಟಕ್ಕೆ ಮತ್ತೆ ತೆಗೆದುಕೊಳ್ತೀನಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಆ ಮಾತು ಕೂಡ ಇದುವರೆಗೂ ಸಾಕಾರ ಆಗಿಲ್ಲ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ನಿನ್ನೆ ಮೊನ್ನೆ ಧರ್ಮಸ್ಥಳದ ಈ ಏನು ಶವ ವಿಚಿತ್ತ ಸಂಬಂಧಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿದೆ ಸರ್ಕಾರ. ಇದರ ವಿರುದ್ಧ DK ಶಿವಕುಮಾರ್ ಸ್ವತಃ ಕಾಂಗ್ರೆಸ್ನ KPCC ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ನಾನು ಧರ್ಮಸ್ಥಳದ ಪರವಾಗಿ ನಿಲ್ತೀನಿ, ಈ ಒಂದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಷಡ್ಯಂತ್ರ ನಡೀತಿದೆ ಅನ್ನುವ ಹೇಳಿಕೆಯನ್ನ ಸದನದಲ್ಲಿ ಕೊಡ್ತಾರೆ. DK ಶಿವಕುಮಾರ್ ಅವರ ವೈಯಕ್ತಿಕ ನಂಬಿಕೆ ಬೇರೆ, ಅವರು ಸದನದಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಬೇರೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ವಿರುದ್ಧವೇ ತನ್ನ ಪಕ್ಷದ ತನ್ನ ಸಂಪುಟದಲ್ಲಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ರ ವಿರುದ್ಧ ಕೂಡ ಸಿದ್ದರಾಮಯ್ಯನವರು ಚಕಾರ ಎತ್ತೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗೆ ಸ್ನೇಹಿತರೆ ಸಾಕಷ್ಟು ಉದಾಹರಣೆಗಳು. ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಈ ಹೈಕಮಾಂಡ್ನಿಂದ ತೀವ್ರ ಒತ್ತಡಕ್ಕೊಳಗಾಗಿದ್ದಾರೆ. ಆ ಮೂಲಕ 2013 ಚುನಾವಣೆಯ ನಂತರ ಇದ್ದಂಥ ಸಿದ್ದರಾಮಯ್ಯನವರು ಈಗಿಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಕೂಡ ಬರ್ತಾ ಇದೆ.
ಸಿದ್ದರಾಮಯ್ಯನವರಿಗೆ ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಾಲಿಡುವ ಒಂದು ಪ್ರಯತ್ನವನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರ ಕೋಟೆಗೆ ಲಗ್ಗೆ ಹಾಕಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಇನ್ನೊಂದ್ ಕಡೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಯಾರೇ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡದೆ ಹೋದ್ರು ಒಳಗೆ ತಮ್ಮ ಸಮುದಾಯಗಳನ್ನ ಎತ್ತಿ ಕಟ್ಟತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇದ್ದಾರೆ. ಕೇವಲ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಸಿದ್ದು ಆಪ್ತ ಬಳಗದಲ್ಲಿದ್ದಂತಹ ರಾಜಣ್ಣನವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಜಾ ಮಾಡೋ ಒಂದು ಡೈರೆಕ್ಷನ್ ಕೊಟ್ರೆ, ತನ್ನದೇ ಸರ್ಕಾರದ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ್ ಅವರ ಮೇಲೆ ಯಾವುದೇ ಒಂದು ಕ್ರಮವನ್ನ ಸಿದ್ದರಾಮಯ್ಯ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಷ್ಟು ವೀಕ್ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಅದೇ ರೀತಿ ಈ ಏನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ ನಾಯಕರು ತಮ್ಮದೇ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು. ಅವರ ವಿರುದ್ಧವೂ ಕೂಡ ಸಿದ್ದರಾಮಯ್ಯ ಯಾವುದೇ ಒಂದು ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಕೋಟೆಗೆ ಲಗ್ಗೆ ಹಾಕಿದೆ. ಆ ಮೂಲಕ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬೆಂಡಾಗಿದ್ದಾರೆ ಎನ್ನುವ ಭಾವನೆಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಟಗರು ಸಿದ್ದರಾಮಯ್ಯ ತಮ್ಮ ಮೊದಲಿನ ಒಂದು ಕಲರ್ ಅನ್ನ ಉಳಿಸ್ಕೊಂಡಿದಾರ ಅಥವಾ ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಗುಲಾಮನ ರೀತಿ ವರ್ತಿಸ್ತಾ ಇದಾರ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.